ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾವು ಈ ಭೂಮಿ ಮೇಲೆ ಎಂತೆಂಥ ಜನನೆಲ್ಲ ನೋಡ್ತೀವಿ ಅಲ್ಲ. ಒಬ್ಬರು ನೋಡಿದ್ರೆ ಒಬ್ಬರು ಸಹಿಸ್ಕೊಳ್ಳೋದಿಲ್ಲ, ಆದರೆ ಒಬ್ಬನ ಕಂಡ್ರೆ ಒಬ್ರಿಗಾಗೋದಿಲ್ಲ. ಒಬ್ಬ ಚೆನ್ನಾಗಿದ್ದರೆ ಇನ್ನೊಬ್ಬ ಸಹಿಸ್ಕೊಳ್ಳೋದಿಲ್ಲ. ನೀವು ಕೆಳಗಿದ್ದೀರಾ ಅಂತಂದರೆ ನಿಮ್ಮನ್ನು ತುಳಿಯೋದಕ್ಕೆ ಅಂತಲೇ ಸಾಕಷ್ಟು ಜನ ಬರ್ತಾರೆ ಅಲ್ವಾ. ಯಾಕೆ ಅಂತಂದರೆ ಅವರು ಚೆನ್ನಾಗಿರೋದು ಅವ್ರ ಏಳಿಗೆ ಅವ್ರು ಸಹಿಸ್ಕೊಳ್ಳೋದಿಲ್ಲ. ನಾವು ನಿಂತ ನೀರಾಗೆ ಇದ್ದೀವಿ ನಾವು, ಅವರು ಹರಿಯೋ ನೀರಿನ ಥರ ಹರ್ಕೊಂಡು ಹೋಗ್ತಿದ್ದಾರೆ. ನಮಗೆ ಆ ಸುಖ ಇಲ್ವಲ್ಲ, ನಮಗೇನಕ ಭಾಗ್ಯ ಇಲ್ಲ ಅಂತಂದ್ಬಿಟ್ಟು ಚೆನ್ನಾಗಿರೋರು ನೋಡಿ ಕಾಲಲ್ಲಿ ಹಾಕ್ಕೊಂಡು ತುಳಿಯೋದಕ್ಕೆ ನೋಡ್ತಾರೆ. ಬೆಳೆಯೋ ವ್ಯಕ್ತಿ ಕಂಡು ಸಹಿಸ್ಕೊಳ್ದೇ ಇರೋರು ಈ ರೀತಿ ಹಂತವಾಗಿ ಹೆಜ್ಜೆಜ್ಜೆಗೂ ನೋವನ್ನು ಕೊಡ್ತಾರೆ. ಆದರೆ ಮನುಷ್ಯನಲ್ಲಿ ಅವನು ಬೇರೆ ಇವನು ಬೇರೆ, ಅವರು ಇವರು, ಆ ಜಾತಿ ಈ ಜಾತಿ ಅಂತ ಭೇದ ಭಾವ ಮಾಡ್ತಾರೆ. ಆದರೆ ದೇವತೆಗಳು ಈ ಥರ ಒಂದು ಭೇದ ಭಾವ ಮಾಡೋದಿಲ್ಲ. ಅವರು ಎಲ್ರಿಗೂ ಅಷ್ಟೇ ಕರುಣೆನ ತೋರಿಸ್ತಾರೆ, ಒಳ್ಳೆಯದನ್ನು ಮಾಡ್ತಾ ಹೋಗ್ತಾರೆ. ಯಾರು ಏನೇ ಬೇಡಿ ಬರಲಿ, ಕಷ್ಟ ಇರೋರಿಗೆ ಅವರು ಬೇಡಿಕೆನ ಈಡೇರಿಸೋಂಥದ್ದು ದೇವರು. ಆದರೆ ಮನುಷ್ಯರು ಮಾತ್ರ ತಾತ್ಸಾರ ಮಾಡ್ತಾರೆ. ಒಬ್ರನ್ನೊಂದು ರೀತಿ ಒಬ್ರನ್ನೊಂದು ರೀತಿ. ದುಡ್ಡಿರೋರನ್ನ ಒಂದು ರೀತಿ ನೋಡಿದ್ರೆ ದುಡ್ಡಿಲ್ದವ್ರನ್ನೇ ಒಂದು ರೀತಿ ನೋಡ್ತಾರೆ. ಆದರೆ ದುಡ್ಡು ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ. ಒಬ್ಬ ಮನುಷ್ಯನಲ್ಲಿ ಶಾಶ್ವತವಾಗಿ ಇರೋದು ಅಂತಂದರೆ ಮನುಷ್ಯತ್ವ, ಅವನಲ್ಲಿರೋ ಒಳ್ಳೆ ಗುಣ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಭೂಮಿ ಮೇಲೆ ಒಬ್ಬ ಮನುಷ್ಯ ಎಷ್ಟು ದಿನ ಬದುಕಿರ್ತಾನೋ ಅಷ್ಟು ದಿನ ಒಳ್ಳೆಯದು ಅಂತ ಹೇಳ್ಸ್ಕೊಂಡು ಹೋಗಬೇಕು. ಅವನು ಹೋದ ನಂತರ ಇವನು ಕೆಟ್ಟವನಪ್ಪ, ಇವನೇನಕ್ಕೂ ಪ್ರಯೋಜನ ಇಲ್ದವನು, ಇವನು 4 ಜನಕ್ಕೆ ಕಷ್ಟ ಕೊಡ್ತಿದ್ದ, ಇವನು ಎಷ್ಟು ಜನದ ಹೊಟ್ಟೆ ಉರಿಸಿದಾನೋ, ಎಷ್ಟು ಜನಕ್ಕೆ ಮೋಸ ಮಾಡಿ ಗಂಟು ತಿಂದಿದ್ದಾನೋ ಅಂತ ಹೇಳ್ಬಾರ್ದು. ಒಬ್ಬ ಮನುಷ್ಯ ಸತ್ತಾಗ ಒಳ್ಳೆಯದು ಬರಬೇಕು. ಅವನ ಹಿಂದೆ ಬರೋದೇನು, ಸತ್ತಾಗ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು, ಅವ್ನು ಮಾಡಿರೋ ಪುಣ್ಯ ಪಾಪ ಇಷ್ಟೇ ಅವನ ಹಿಂದೆ ಬರೋವಂಥದ್ದು. ಆದರೆ ಭೂಮಿ ಮೇಲೆ ಒಬ್ಬ ಮನುಷ್ಯ ಎಷ್ಟು ದಿನ ಬದುಕಿರ್ತಾನೆ ಅಂತ ಗೊತ್ತಿಲ್ಲ. ಇರೋಷ್ಟು ದಿನ ಒಳ್ಳೆಯದನ್ನು ಮಾಡ್ತಾ ಹೋಗಬೇಕು. ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಕೆಟ್ಟದ್ದು ಮಾತ್ರ ಮಾಡೋದಕ್ಕೆ ಹೋಗಬಾರ್ದು. ಏಕೆಂತಂದರೆ ಇವಾಗಿನ ಜಗತ್ತಲ್ಲಿ ಮನೆಯಿಂದ ಹೊರಗಡೆ ಹೋದವರು ತಿರ್ಗಾ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆನೇ ಇಲ್ಲ ಅಲ್ವಾ. ಮನೆಯಿಂದ ಹೊರಗಡೆ ಹೋದವ್ರು ಬರ್ತಾರೋ ಬರಲ್ವೋ ಅನ್ನೋ ನಂಬಿಕೆ ಇಲ್ಲ ಅಂತ ಹೇಳ್ತೀವಿ. ಆದರೆ ಮನೆಯಲ್ಲಿ ಇರೋರೇನೆ ಕೂತಾಗೆ ನಿಂತಾಗೆ ಈ ರೀತಿ ಮಲಗಿದವರು ಮೇಲೆ ಹೇಳೋದಿಲ್ಲ. ಆ ರೀತಿ ಸಾವನ್ನೋದು ಬರ್ತಿದೆ. ಯಾವ ಮನುಷ್ಯ ಭೂಮಿ ಮೇಲೆ ಶಾಶ್ವತ ಅಲ್ಲ. ಶಾಶ್ವತವಾಗಿ ಇರೋದು ಅಂತಂದರೆ ನಾವು ಮಾಡಿದಂಥ ಪುಣ್ಯ ಫಲ, ಒಳ್ಳೆಯದು. ಎಷ್ಟು ಜನಕ್ಕೆ ನೀನು ಒಳ್ಳೇದು ಮಾಡಿದ್ಯಾ, ಎಷ್ಟು ಜನಕ್ಕೆ ನೀನು ದಾನ ಮಾಡಿದ್ಯಾ ಅನ್ನೋದಷ್ಟೇ ನಾವು ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗೋವಂಥದ್ದು. ಆದರೆ ಒಬ್ಬ ಮನುಷ್ಯ ಸತ್ತಾಗ ಅವನೇನು ಪಾಪ ಕರ್ಮ ಅನ್ನೋದು ಮಾಡಿದ್ದಾನೋ, ಜನಕ್ಕೆ ಹೊಟ್ಟೆ ಉರಿಸಿರ್ತಾನೋ ಆ ಜನನೇ ಹೇಳ್ತಾರೆ, ಅವನೇನು ಯಾರಿಗೇನು ₹1 ಖರ್ಚು ಮಾಡಿಲ್ಲ, ಬೇರೆಯವ್ರಿಗೆ ಮಾಡೋದು ಬೇಡ, ತನ್ನವ್ರಿಗೇನೆ ಅವನು ಚೆನ್ನಾಗಿ ನೋಡ್ಕೊಂಡಿಲ್ಲ. ತಂದೆ ತಾಯಿನಾಗಿರ್ಬೋದು, ಇಲ್ಲ ಒಡತವ್ರನ್ನಾಗಿರ್ಬೋದು, ಯಾರನ್ನೂ ಅಷ್ಟೇ ಅವನೇನು ನೋಡ್ಕೊಂಡಿಲ್ಲ. ಅವನ ಸ್ವಾರ್ಥದಿಂದ ಅವ್ನ ಹೆಂಡತಿ ಮಕ್ಕಳನ್ನ ಅಷ್ಟು ನೋಡ್ಕೊಂಡಿದ್ದಾನೆ. ಆದರೆ ಬೇರೆಯವ್ರ ಸೊತ್ತು ಕಿತ್ಕೊಂಡು ತಿಂದು ಅವನ ಮೇಲೆ ಬಂದಿದ್ದಂಥದ್ದು. ಅವ್ನು ಸತ್ತಾಗ ಏನಕ್ಕೆ ಕಣ್ಣೀರು ಹಾಕಬೇಕು, ಏನಕ್ಕೆ ಹೊಟ್ಟೆ ಉರ್ಕೋಬೇಕು ಅಂಥವ್ನು ಹೋದ್ರೆ ಹೋಗಲಿ ಬನ್ನಿರಿ ಅಂತ. ಈಗ ಕೆಟ್ಟವನು ಸತ್ತಾಗ ಪ್ರತಿಯೊಬ್ಬ ಮನುಷ್ಯನ ಬಾಯಲ್ಲೂ ಬರೋವಂಥ ಮಾತು. ಆದರೆ ಒಳ್ಳೆಯವನು ಸತ್ತಾಗ ಎಷ್ಟು ಜನ ಹೊಗಳ್ತಾರೆ. ಅವರು ಎಷ್ಟು ದೂರದಲ್ಲಿದ್ರೂ ಸಹ, ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಸಹ ಆ ವ್ಯಕ್ತಿ ಮುಖ ನೋಡೋಣಪ್ಪ. ಕಡೆ ಸತಿ ಅವನು ನನಗೆ ಸಹಾಯ ಮಾಡಿದ್ದ, ನಾನು ಬೆಳೆಯೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದ, ಅವನಿಗೆ ಇಲ್ಲ ಅಂತಂದ್ರೂ ನನಗೆ ಸಹಾಯ ಮಾಡಿ ನಾನು ಬೆಳೆಯೋದಕ್ಕೆ ಒಂದು ದಾರಿದೀಪ ಆಗಿದ್ದ ಮನುಷ್ಯ. ಆ ಮನುಷ್ಯನ ಕಡೆ ಸತಿ ಅವನ ಮುಖ ನೋಡಬೇಕಪ್ಪ ನಾನು ಅಂತ ಎಲ್ಲೆಲ್ಲಿಂದನೂ ಬರ್ತಾರೆ. ಅವ್ರ ಕೆಲಸ ಕಾರ್ಯ ಅಷ್ಟು ದೂರದಿಂದ ಬರ್ತಾರಲ್ವ. ಅದು ಆ ಒಬ್ಬ ಮನುಷ್ಯ ಸತ್ತಾಗ ಬರೋವಂಥದ್ದು. ಅದು ಒಳ್ಳೆಯದು ಕೆಟ್ಟದ್ದು ಇಷ್ಟೇ ಬರೋವಂಥದ್ದು. ಒಳ್ಳೆಯವ್ರು ಸತ್ತರೆ ಏನಾಗುತ್ತೆ, ಸ್ವರ್ಗಕ್ಕೆ ಹೋಗ್ತಾರೆ. ಪಾಪ ಮಾಡಿರೋರು ಸತ್ತರೆ ಏನು ಮಾಡ್ತಾರೆ, ನರಕಕ್ಕೆ ಕಳಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಇದೇ ಜೀವನದಲ್ಲಿ ನಡೆಯುವಂಥದ್ದು. ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಕೆಟ್ಟದ್ದು ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ನೀವೀಗ ಯಾರಿಗಾದ್ರೂ ಕೆಟ್ಟದ್ದು ಮಾಡ್ತಾ ಇದ್ದೀರಾ ಅಂತಂದರೆ ಅವ್ರು ಎಷ್ಟು ನೋವು ಅನುಭವಿಸ್ತಾರೆ, ಎಷ್ಟು ಕಣ್ಣೀರು ಹಾಕ್ತಾರೆ, ಎಷ್ಟು ನೋವು ತಿಂತಾರೆ. ಆದರೆ ಒಬ್ಬ ವ್ಯಕ್ತಿ ನೋವು ತಿನ್ನಲ್ಲ, ಆ ಮನೇಲಿರೋ ಜನ ಎಲ್ಲ ನೋವು ಅನುಭವಿಸ್ಬೇಕಾಗುತ್ತೆ. ನೀವು ಆ ರೀತಿ ಕಷ್ಟಕ್ಕೆ ಸಿಕ್ಕಾಕ್ಸಕ್ಕೆ ಹೋಗ್ತೀರಾ. ನೀವು ಕಷ್ಟಪಡೋ ವ್ಯಕ್ತಿ ಏನಂತ ಹೇಳ್ತಾನೆ, ಅವನು ಆರಾಧಿಸುವಂಥ ದೇವ್ರ ಮುಂದೆ ಕೂತ್ಕೊಂಡು, ತಂದೆ ನನಗೇನಕ್ಕಪ್ಪ ಇಷ್ಟೊಂದು ಕಷ್ಟ ಕೊಡಿಸ್ತಾ ಇದೀಯಾ, ಬೇರೆಯವರಿಂದ ಯಾಕಪ್ಪ ಇಷ್ಟೊಂದು ನೋವು, ಹೆಜ್ಜೆಜ್ಜೆಗೂ ನನಗೆ ನೋವು ಕೊಡಿಸ್ತಾ ಇದೆಯಲ್ಲ ತಂದೆ, ಬೇಡ ತಂದೆ, ನೀನಿಲ್ವಾ, ನನ್ನ ಪಾಲಿಗೆ ನೀವಿಲ್ವಾ, ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ತಂದೆ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡಾಗ
ದೇವರು ಕರುಣೆಯನ್ನು ತೋರಿಸೋದಿಲ್ಲ. ಆವಾಗ ಶಿಕ್ಷೆ ಅನ್ನೋದು ಕೊಟ್ಟೇ ಕೊಡ್ತಾರೆ ಅವ್ರಿಗೆ. ಏಕೆ ಅಂತಂದರೆ ಅವನು ಆ ದೇವ್ರುಗಳ್ನ ಅಷ್ಟು ನಂಬಿರ್ತಾನೆ. ಒಬ್ಬ ಮನುಷ್ಯನಲ್ಲಿ ದೇವತೆಗಳು ಇದ್ದಾರೆ ಅಂತಂದರೆ ಆ ದೇವ್ರ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ಬಿಟ್ರೆ ಸಾಕು, ಅವ್ರ ಕಷ್ಟ ಎಲ್ಲ ಹೇಳ್ಕೊಂಡ್ರೆ ಸಾಕು. ಆವಾಗ ಆ ದೇವತೆಗಳು ಅಷ್ಟು ಅಂತ ಹೇಳ್ತಾರೆ. ಅಂಥವನಿಗೆ ಪಾಪ ಕರ್ಮ ಮಾಡಿದವನಿಗೆ ಶಿಕ್ಷೆ ಕೊಡೋವಂಥದ್ದು. ಆದರೆ ಪಾಪ ಕರ್ಮ ಮಾಡಿರೋನಿಗೆ ಭಗವಂತ ಶಿಕ್ಷೆ ಕೊಡ್ತಾನಲ್ಲ, ಅವನ ಶಿಕ್ಷೆ ಅನುಭವಿಸೋದು ಇವ್ರ ಕಣ್ಣಿಗೆ ಕಾಣಿಸೋದಿಲ್ಲ, ಅವ್ನು ನೋವು ಅನುಭವಿಸೋದು ಇವ್ರಿಗೆ ಗೊತ್ತಾಗೋದಿಲ್ಲ. ಆದರೆ ಅವರು ಒಳ್ಳೊಳಗೆ ನೋವು ತಿಂತಾ ಇರ್ತಾರೆ. ನಾನು ಯಾರಿಗೇನು ಮಾಡಿದ್ದೀನೋ, ನಾನು ಒಳ್ಳೇದೇ ಮಾಡಿದ್ದೀನಿ, ಏನಕ್ಕೆ ನನಗಿಷ್ಟು ಕಷ್ಟ ಕೊಡ್ತೀರಾ ಅಂತ ಆವಾಗ ದೇವ್ರ ಮುಂದೆ ಅವ್ರು ಕೂತ್ಕೊಂಡು ಕೇಳ್ತಾರೆ. ಆದರೆ ಅವ್ರು ಮಾಡಿದಂಥ ಪಾಪ ಕರ್ಮ ಎಷ್ಟು ಜನದ ಹೊಟ್ಟೆ ಉರಿಸಿರ್ತಾರೋ ಅದು ಯಾವುದೂ ಅವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಅವ್ರಿಗೆ ಕಷ್ಟ ಬಂದಾಗ ಮಾತ್ರ ದೇವ್ರ ಮುಂದೆ ಕೂತ್ಕೊಂಡು ಒಂದು ಒಳ್ಳೇದಾಗ್ಲಪ್ಪ ನನಗೇನು ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ ಅಂತ ಕೇಳ್ತಾರೆ. ಆದರೆ ಅವನು ಮಾಡಿದ್ದಂಥ ಪಾಪ ಕರ್ಮನೇ ಅವನಿಗೆ ಆ ರೀತಿ ಕಾಡ್ತಿರೋ ಅಂಥದ್ದು. ಪಾಪನೂ ಇಲ್ಲೇ, ಪುಣ್ಯನೂ ಇಲ್ಲೇ, ಎರಡೂ ಇಲ್ಲೇ. ಸ್ವರ್ಗ ನರಕ ಭೂಮಿ ಮೇಲೆ ಇದೆ, ಎಲ್ಲವೂ ಸಹ ಇಲ್ಲೇ ಹೋಗ್ಬೇಕಂಥದ್ದು. ಇವತ್ತು ಚೆನ್ನಾಗಿದ್ದೀರಾ ಅಂತಂದರೆ ಯಾರಿಗೂ ಅಷ್ಟೇ ಬೇರೆಯವ್ರಿಗೆ ನೋವು ಕೊಡೋದಕ್ಕೆ ಹೋಗಬೇಡಿ. ಕಾಲ ಇದೇ ರೀತಿ ಇರೋದಿಲ್ಲ. ರಾತ್ರಿ ಆದಮೇಲೆ ಬೆಳಕಾಗಬೇಕು. 1 ಗಂಟೆ ಇದ್ದಿದ್ದು 6 ಗಂಟೆಗೆ ಮುಳ್ಳು ಬರಲೇಬೇಕು. ಅದೇ ರೀತಿ ಜೀವನವೂ ಅಷ್ಟೇ. ಈಗ ಒಂದು ಸಿರಿ ಸಂಪತ್ತು ನಿಮ್ಮ ಹತ್ರ ಶಾಶ್ವತವಾಗಿ ಇರೋವಂಥದ್ದಲ್ಲ. ನಿನಗೆ ದೇವರು ಸಿರಿ ಸಂಪತ್ತು ಕೊಟ್ಟಿನೂ ನೋಡ್ತಾರೆ, ಆದರೆ ಬಡತನನೂ ಕೊಟ್ಟು ನೋಡ್ತಾರೆ. ನೀನು ಬಡತನದಲ್ಲಿ ಯಾವ ರೀತಿ ಇರ್ತೀಯ, ಸಿರಿ ಸಂಪತ್ತು ಕೊಟ್ಟಾಗ ನೀನು ಯಾವ ರೀತಿ ಇರ್ತೀಯ ಅಂತ ದೇವತೆಗಳು ನೋಡ್ತಾರೆ. ಆದರೆ ನೀನು ಸಿರಿ ಬಂದಾಗ ನೀನು ಎಷ್ಟು ಮೆರೀತಿಯೋ, ದುರಹಂಕಾರ ದರ್ಪದಿಂದ ದೌಲತ್ತಿಂದ ಬೇರೆಯವ್ರನ್ನ ಕೀಳಾಗಿ ನೋಡ್ತೀಯೋ, ಎಲ್ಲ ನನ್ನ ಹತ್ರನೇ ಇದೆ, ನೀನು ಬಡವ, ನಿನ್ನ ಹತ್ರ ಏನೂ ಇಲ್ಲ, ನಿನಗೆ ತಿನ್ನೋದಕ್ಕೂ ಇಲ್ಲ ಅಂತ ನೀನು ಕೀಳಾಗಿ ನೋಡ್ತೀಯ ಅಂತಂದರೆ ನಿನಗೆ ಪಾಪ ಕರ್ಮ ಅನ್ನೋದು ನಾನು ಕೊಡದೆ ಬಿಡೋದಿಲ್ಲ ಅಂತ ದೇವತೆಗಳು ಹೇಳೋವಂಥದ್ದು. ಆದರೆ ಬಡವ ಮನಸ್ಸಲ್ಲಿ ಏನಿರುತ್ತೆ, ನನಗೇನು ಇಲ್ವಲ್ಲ ಅಂತ ಅವನು ಯೋಚನೆ ಮಾಡೋದಿಲ್ಲ. ಆದರೆ ದೇವರೇ ನೀನು ನನ್ನ ಜೊತೆಗಿರು ಭಗವಂತ, ನನಗೆ ಬಡತನ ಕೊಟ್ಟಿದ್ಯಾ, ಆ ಬಡತನದಲ್ಲೂ ನೀನು ನನ್ನ ಜೊತೆಯಲ್ಲಿರಬೇಕು. ಆದರೆ ನೀನು ನನಗೆ ಕಷ್ಟ ಕೊಟ್ಟರು ನೀನು ನನಗೆ ಅನುಗ್ರಹ ಮಾಡ್ತೀಯ. ಆದರೆ ಜನಗಳ ಕೈಯಿಂದ ನನಗೆ ಕಷ್ಟ ಕೊಡಿಸ್ಬೇಡ ತಂದೆ. ಅವ್ರು ಮಾಡೋ ಅವಮಾನ ನನಗೆ ತಡ್ಕೊಳಕ್ಕಾಗೋದಿಲ್ಲ. ಏಕೆಂತಂದರೆ ನಾವು ಜನಗಳ ಮಧ್ಯೆ ಬದುಕ್ತಾ ಇರೋವಂಥದ್ದು. ಜನಗಳು ಕೊಡೋ ಕಾಟ ಆಗಲಿ, ಕಷ್ಟ ಆಗಲಿ, ನೋವಾಗಲಿ ನನಗೆ ತಡ್ಕೊಳಕ್ಕಾಗೋದಿಲ್ಲ. ನಾನು ಮೊದಲೇ ಸೋತು ಬೆಂದುಬಿಟ್ಟಿದ್ದೀನಿ. ಬಡತನದಲ್ಲಿ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ. ಆ ಕಷ್ಟದ ಜೊತೆಗೆ ಬೇರೆಯವ್ರು ಕೊಡೋ ನೋವನ್ನು ತಡ್ಕೊಳಕ್ಕಾಗೋದಿಲ್ಲ ಭಗವಂತ ಅಂತ ದೇವ್ರ ಮುಂದೆ ಕೂತ್ಕೊಂಡು ಅವ್ನ ಕಷ್ಟನೆಲ್ಲ ಹೇಳ್ಕೊಂಡ್ರೆ ಕಷ್ಟ ಕೊಡೋನಿಗೆ ಶಿಕ್ಷೆ ಕೊಡೋ ಅಂಥದ್ದು ನಮ್ಮ ರಾಯರು, ತಂದೆ ಶ್ರೀಕೃಷ್ಣ ಪರಮಾತ್ಮ. ರಾಯರು ಯಾರಿಗೂ ಅಷ್ಟೇ ಶಿಕ್ಷೆ ಅನ್ನೋದು ಕೊಡೋದಿಲ್ಲ, ಕಷ್ಟ ಕೊಡೋದಿಲ್ಲ. ಯಾರಿಗೂ ಅಷ್ಟೇ ಮನಸ್ಸಿಗೆ ನೋವಾಗೋ ರೀತಿ ನಮ್ಮ ರಾಯರು ಮಾಡೋದಿಲ್ಲ. ಎಂಥ ಮೋಸ ಮಾಡೋನಿಗೂ ಸಹ ನನ್ನ ತಂದೆ ಅವ್ರ ಮುಂದೆ ಕೂತ್ಕೊಂಡು ಬೇಡಿಕೆ ಅನ್ನೋದಿಟ್ಟರೆ ಅವ್ರಿಗೆ ಕರುಣೆಯನ್ನು ತೋರಿಸ್ತಾರೆ. ನಮ್ಮ ರಾಯರು ಯಾರಿಗೂ ಶಿಕ್ಷೆ ಅನ್ನೋದು ಕೊಡೋದಿಲ್ಲ, ಅವರು ಕೊಡ್ತಾರೆ ಹೊರತು ಶಿಕ್ಷೆ ಅನ್ನೋದು ಕೊಡೋದಿಲ್ಲ. ಅದೇ ರೀತಿ ನಮಗೆ ಕಷ್ಟ ಯಾರು ಕೊಡ್ತಿದ್ದಾರೋ, ನಮಗೆಷ್ಟು ನೋವು ಕೊಡ್ತಿದ್ದಾರೋ ಅದು ನೀವು ತಡ್ಕೊಳಕ್ಕಾಗಲ್ಲ ಅಂದಾಗ ತಂದೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಳಿ, ಅವರೇ ಸರಿ ಇಂಥವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ಅಲ್ವಾ. ಒಂದೊಂದು ದೇವರು ಒಂದೊಂದು ಶಿಕ್ಷೆ ಕೊಡೋದಕ್ಕೆ ಅಂತಲೇ ಇರ್ತಾರೆ. ಶ್ರೀಕೃಷ್ಣ ಪರಮಾತ್ಮನಿಗೆ ದಯಾ ದಾಕ್ಷಿಣ್ಯ ಯಾವುದು ಅಷ್ಟೇ ಅವರಲ್ಲಿಲ್ಲ. ಯಾರು ಪಾಪ ಮಾಡ್ತಾರೋ ಅವ್ರಿಗೆ ತಕ್ಷಣ ಶಿಕ್ಷೆ ಕೊಡ್ತಾರೆ, ಯಾರು ಮೋಸ ಮಾಡ್ತಾರೋ ಅವನು ಆ ಮೋಸದಿಂದ ಅನುಭವಿಸ್ಬೇಕು ಅಂತಲೇ ಆವಾಗಲೇ ಶ್ರೀಕೃಷ್ಣ ಪರಮಾತ್ಮ ಶಿಕ್ಷೆ ಕೊಡೋವಂಥದ್ದು. ನಿಮಗೆ ಕಷ್ಟ ಬತ್ತಾ, ನೀವು ರಾಯರ ಮುಂದೆ ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಕಷ್ಟ ಕೊಡೋರ ಬಗ್ಗೆ ರಾಯರ ಹತ್ರ ಕೇಳೋದಕ್ಕೆ ಹೋಗಬೇಡಿ. ಅವ್ರು ಯಾರಿಗೂ ಶಿಕ್ಷೆ ಅನ್ನೋದು ಕೊಡೋದಿಲ್ಲ. ತಂದೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಳಿ, ಅವರೇ ಸರಿ. ಕುರುಕ್ಷೇತ್ರದಲ್ಲಿ ಮೋಸಗಾರರಿಗೆ ಯಾವ ರೀತಿ ಮೋಸದ ಆಟ ಆಡಿ ಅವ್ರಿಗೆ ಶಿಕ್ಷೆ ಅನ್ನೋದು ಕೊಟ್ಟರೋ, ಅವ್ರ ಸಂಸಾರನೇ ನಿರ್ವಂಶ ಮಾಡಿದ್ರು, ಅದೇ ರೀತಿ ಭೂಮಿ ಮೇಲೂ ಅಷ್ಟೇ ಯಾರಿಗೆ ಕಷ್ಟ ಕೊಡ್ತಿದ್ದಾರೋ, ಯಾರನ್ನ ತುಳಿತಿದ್ದಾರೋ ಅಂಥವ್ರನ್ನೆಲ್ಲ ತುಳಿಯೋದಕ್ಕೆ ಅಂತಲೇ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾರೆ. ಅವರು ಯಾರಿಗೆ ಆಗಲಿ ದಯಾ ದಾಕ್ಷಿಣ್ಯ ಯಾವುದೂ ಅಷ್ಟೇ ಅವ್ರು ನೋಡೋದಿಲ್ಲ. ತಕ್ಷಣ ಶಿಕ್ಷೆ ಕೊಟ್ಟು ನೀನು ಇವತ್ತು ಪಾಪ ಕರ್ಮ ಮಾಡಿದ್ಯಾ, ನಿನಗಿವತ್ತು ಶಿಕ್ಷೆ ಅನುಭವಿಸ್ಬೇಕು ನೀನು. ಆದರೆ ನಾಳೆ ಇದನ್ನು ನೀನು ಅರ್ತಿ ನಡಿಬೇಕು. ನಾನು ಕಷ್ಟ ಕೊಟ್ಟರೆ ದೇವರು ನನಗೆ ಕಷ್ಟ ಕೊಡ್ತಾರೆ ಅಂತ ನೀನು ಅರ್ತ್ಕೋಬೇಕು ನೀನು ಅಂತ ಈ ರೀತಿ ಅವ್ರಿಗೆ ಪಾಠ ಅನ್ನೋದು ಕಲಿಸ್ತಾರೆ ತಂದೆ. ಏಕೆ ಅಂತಂದರೆ ದೇವತೆಗಳಿದ್ದಾರೆ ನಮ್ಮ ಕಷ್ಟ ನೋಡೋದಕ್ಕೆ. ಒಂದು ದೇವರು ನಮಗೆ ಕರುಣೆ ತೋರಿಸಿದ್ರೆ, ನಮಗೆ ದಾರಿ ದೀಪ ಆದರೆ, ನಮ್ಮ ಕಷ್ಟ ಕೊಡೋರನ್ನ ಕಾಡೋದಕ್ಕೆ ಅಂತಲೇ ನನ್ನಪ್ಪ ಶ್ರೀಕೃಷ್ಣ ಇದ್ದಾನೆ. ನಿಮ್ಮ ಕಷ್ಟನೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಹೇಳ್ಕೊಳ್ಳಿ, ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ಕಣ್ಣೀರು ಹಾಕ್ಕೊಂಡು ಹೊಟ್ಟೆ ಉರ್ಕೊಂಡು ಹೇಳ್ಕೊಳ್ಳಿ. ನಿಮ್ಗೆ ಯಾರು ಕಷ್ಟ ಕೊಡ್ತಿದ್ದಾರೋ, ಯಾರು ನೋವು ಕೊಡ್ತಿದ್ದಾರೋ, ನಿಮ್ಮ ಮೇಳಿಗೆ ಯಾರು ಸಹಿಸ್ಕೊತಾ ಇಲ್ವೋ, ನೀವು ನಡೆಯೋ ಹಾದಿಗೆ ಯಾರು ಕಲ್ಲು ಮುಳ್ಳು ಹಾಕ್ತಿದ್ದಾರೋ ಅವ್ರನ್ನೆಲ್ಲ ಭಗವಂತ ನೋಡ್ಕೋತಾನೆ. ಇದು 100ಕ್ಕೆ 100ರಷ್ಟು ಸತ್ಯ. ನೀವು ಹರಿರಾಮ ಜಪ ಮಾಡಿ, ಶ್ರೀಕೃಷ್ಣ ನಾಮ ಹಾಡಿ, ನೀವು
ಹಣೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ನಾಮ ಇಟ್ಕೋತಾರೋ ಅದೇ ರೀತಿ ನೀವು ಇಟ್ಕೊಂಡು ಹೊರಗಡೆ ಹೋಗಿ. ಆ ರೀತಿ ನಾಮ ಇಟ್ಕೊಂಡವ್ರನ್ನ ಯಾರಾದರೂ ಏನಾದರೂ ಕೆಟ್ಟ ದೃಷ್ಟಿಲಿ ನೋಡಿದ್ರೆ, ಕೆಟ್ಟದಾಗಿ ಬೈದರೆ, ಅವ್ರಿಗೆ ಕಷ್ಟ ಕೊಡೋದಕ್ಕೆ ಬಂದರೆ ನನ್ನ ತಂದೆ ಸಹಿಸ್ಕೊಳ್ಳೋದಿಲ್ಲ. ಯಾರು ಆ ಥರ ಒಂದು ನಾಮ ಜಪ ಮಾಡ್ತಾರೋ, ಮನಸ್ಸಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆರಾಧಿಸ್ತಿರ್ತಾರೋ ಅಂಥವ್ರಿಗೆ ಯಾವತ್ತಷ್ಟೇ ಕಷ್ಟ ಅನ್ನೋದು ಬರೋದಿಲ್ಲ. ಅವ್ರಿಗೆ ಕಷ್ಟ ಕೊಡೋರನ್ನ ಅಲ್ಲಲ್ಲೇ ಮಟ್ಟ ಆಗ್ತಾ ಬರ್ತಾನೆ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ. ಇದು 100ಕ್ಕೆ 100ರಷ್ಟು ಸತ್ಯ. ನೀವು ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನೀವೊಂದು ಬೇಡಿಕೆ ಇಡಿ. ನಿಮ್ಗೆ ಯಾರು ಕಷ್ಟ ಕೊಡ್ತಿದ್ದಾರೋ ಅವ್ರನ್ನ ನೀನೇ ನೋಡ್ಕೋ ಭಗವಂತ ಅಂತ ನೀವೊಂದು ಬೇಡಿಕೆ ಅನ್ನೋದಿಡಿ. ಅದು 1 ವಾರ 15 ದಿವಸದಲ್ಲಿ ಅದು ಈಡೇರಿಸ್ತಾರೆ. ಏಕೆ ಅಂತಂದರೆ ನಮಗೆ ಯಾವೊಬ್ಬ ಮನುಷ್ಯ ನಮ್ಮ ಏಳಿಗೆ ಸಹಿಸ್ಕೊಳ್ದಿರ ನಮಗೆ ತುಂಬಾ ಕಷ್ಟ ಕೊಡ್ತಿದ್ರು ಅವ್ರ ಬಗ್ಗೆ ನಾನು ಕುತ್ಕೊಂಡು ಕಣ್ಣೀರಾಗ್ತಾ ಹೇಳ್ತಿದ್ದೆ. ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಳ್ತಿದ್ದೆ. ಏಕೆ ಅಂತಂದರೆ ನಮ್ಮ ರಾಯರು ಯಾರಿಗಷ್ಟೇ ಕಷ್ಟ ಅನ್ನೋದು ಕೊಡೋದಿಲ್ಲ. ಅದು ನನಗೆ ಗೊತ್ತಾಗೋಯ್ತು. ಅವರು ಬೇಡಿದಂಥ ಕೊಡೋ ಕರುಣಾಮಯಿ, ಒಳ್ಳೇದು ಬಯಸ್ತಾರೆ ಹೊರತು ಕೆಟ್ಟದ್ದು ಯಾರಿಗೂ ಮಾಡೋದಿಲ್ಲ. ಆದರೆ ಶ್ರೀಕೃಷ್ಣ ಪರಮಾತ್ಮನ ಹತ್ರ ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡ್ರೆ ಅವರೇ ಸರಿ ಇಂಥವ್ರಿಗೆಲ್ಲ ಚಾಟಿ ಏಟು ಕೊಡೋದಕ್ಕೆ ಅಂತಂದ್ಬಿಟ್ಟು ನಾನೊಂದು ಬೇಡಿಕೆನ ನನ್ನ ತಂದೆ ಮುಂದೆ ಇಟ್ಟೆ. ಅದು ಒಂದು 15-20 ದಿವಸದಲ್ಲೇ ನನ್ನ ಕೋರಿಕೆ ಈಡೇರಿಸಿದ್ರು. ನನ್ನ ಕಣ್ಣೆದುರುಗಡೆ ನನಗೆ ಯಾರು ಕಷ್ಟ ಕೊಟ್ಟಿದ್ರೋ, ಯಾರು ಕಣ್ಣಲ್ಲಿ ನೀರು ಹಾಕ್ಸಿದ್ರೋ, ನನ್ನ ಗಂಟು ಯಾರು ತಿಂದಿದ್ರೋ ಅವ್ರ ಗಂಟು ಅದಕ್ಕೆ ದುಪ್ಪಟ್ಟು ಹೋಯ್ತು. ನನಗೆಷ್ಟು ಅವಮಾನ ಮಾಡಿದ್ರೋ ಅದಕ್ಕೆ ದುಪ್ಪಟ್ಟಷ್ಟು ಅವಮಾನನ ಅವ್ರಿಗೆ ಮಾಡಿಸಿದಂಥದ್ದು ನನ್ನ ತಂದೆ ಶ್ರೀಕೃಷ್ಣ. ಆದರೆ ನಾನು ಮನೆಯಿಂದ ಹೊರಟು ಹೋಗ್ಬೇಕಾದ್ರೆ ನಾನು ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಒಂದು ನಾಮ ಇಟ್ಕೋತಾರೋ ಅದೇ ರೀತಿ ನಮ್ಮ ಮನೆಯಲ್ಲೆಲ್ಲ ನಾವು ಇಟ್ಕೊಳ್ಳೋ ಅಂಥದ್ದು. ನಾನು ವಾರಕ್ಕೊಂದು ಸತಿ ವಿಷ್ಣು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನಕ್ಕೆ ನಾನು ಶನಿವಾರ ಕಂಪಲ್ಸರಿ ನಾನು ಹೋಗುವಂಥದ್ದು. ಏಕೆ ಅಂತಂದರೆ ನಾವು ಚಿಕ್ಕವರಾಗಿರ್ಬೇಕಾದ್ರೆ ನಮ್ಮ ತಂದೆ ಯಾವಾಗಲೂ ಅಷ್ಟೇ ಕೃಷ್ಣ ಕೃಷ್ಣ ಶ್ರೀಕೃಷ್ಣ ಹರೇ ಕೃಷ್ಣ ಶ್ರೀಕೃಷ್ಣ ಅಂತ ಹೇಳ್ತಾ ಇರೋರು. ಆವಾಗ ನಮಗೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ತಂದೆ ಹೆಸರು ಅದೇ ಆಗಿದ್ದರಿಂದ ಯಾಕಪ್ಪ ನಿಮ್ಮ ಹೆಸರು ನೀವೇ ಹೇಳ್ಕೊತಾ ಇದ್ದೀರಲ್ಲ ಯಾಕೆ ಅಂತ ನಾವು ಕೇಳ್ತಾ ಇದ್ವಿ. ಅದು ನನ್ನ ಹೆಸರಲ್ಲ, ತಂದೆ ಶ್ರೀಕೃಷ್ಣ ಪರಮಾತ್ಮ, ಇಡೀ ಬ್ರಹ್ಮಾಂಡನೇ ಆಳೋ ಅಂತ ಶ್ರೀಕೃಷ್ಣ ಪರಮಾತ್ಮ. ಅವರು ಕಂಡುಬಿಟ್ರೆ ಸಾಕು ಎಲ್ಲರೂ ಉದ್ಧಾರ ಆಗ್ತಾರೆ, ಅವ್ರು ಕಂಡುಬಿಟ್ರೆ ಎಲ್ಲರೂ ಸರ್ವನಾಶ ಆಗ್ತಾರೆ. ಅವ್ರನ್ನ ಮನಸ್ಸಿನಲ್ಲಿ ನಾವು ಯಾವಾಗಲೂ ಜಪಿಸ್ತಾ ಇರಬೇಕು ಅಂತ ನಮ್ಮ ತಂದೆ ಹೇಳೋರು. ನನಗೆ ಅದು ನಾನು ಯಾವಾಗಲೂ ಅಷ್ಟೇ ನಾನು ಪಾಲಿಸ್ತಾ ಬಂದೆ. ನಾನು ಶ್ರೀಕೃಷ್ಣ ಹರೇ ನಾಮನ ನಾನು ಯಾವಾಗಲೂ ಸಹ ಹೇಳ್ತಾ ಇರ್ತೀನಿ. ನಾನು ರಾಘವೇಂದ್ರ ಸ್ವಾಮಿದು ಯಾವ ರೀತಿ ಹೇಳ್ತೀನೋ ಶ್ರೀಕೃಷ್ಣ ಹರೇ ನಾಮನ ನಾನು ಯಾವಾಗಲೂ ಅಷ್ಟೇ ಹೇಳ್ತಾ ಇರ್ತೀನಿ. ನಾಮನ ನೀವು ಹಣೆಯಲ್ಲಿ ಇಟ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ, ನಿಮ್ಗೆ ಯಾವುದೇ ಒಂದು ತೊಂದರೆ ತಾಪತ್ರೆ ಅಡ್ಡಿ ಆತಂಕ ಬರೋದಿಲ್ಲ. ಮತ್ತು ಇನ್ನೊಂದು ವಿಷಯ, ತುಳಸಿ ಗಿಡದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ದೇ ಇರ್ತಾರೆ ಅಲ್ವಾ, ಅದು ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಆದರೆ ನೀವು ಪೂಜೆ ಮಾಡಿ ಎಲ್ಲ ಆಗಿದ ನಂತರ ನೀವು ಮನೆಯಿಂದ ಹೊರಗಡೆ ಹೊಡ್ತಿರಲ್ಲ, ಆವಾಗ ಬಲಗೈ ಹೆಬ್ಬೆಟ್ಟನ್ನ ತುಳಸಿ ಗಿಡದ ಬುಡಕ್ಕೆ ಹಾಕಿ ಈ ಥರ ಮಾಡಿದ್ರೆ ಮಣ್ಣು ಅಂಟ್ಕೊಳ್ಳುತ್ತೆ. ಅದನ್ನು ಹಣೆಗೆ ತಿಲಕವಾಗಿ ಇಟ್ಕೊಂಡು ಹೋಗಿ. ನಿಮಗೆ ಎಂಥ ಗಂಡಾಂತರನೂ ಬರೋದಿಲ್ಲ. ನೀವು ಹೋಗೋ ದಾರಿನಲ್ಲಿ ಎಂಥ ಒಂದು ಅಡ್ಡಿ ಆತಂಕ ಬರ್ತಿದ್ರು ಅದನ್ನೆಲ್ಲ ದೂರ ಮಾಡ್ತಾರೆ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ. ಏಕೆ ಅಂತಂದರೆ ತುಳಸಿ ಗಿಡದಲ್ಲಿ ಶ್ರೀಕೃಷ್ಣ ಇರೋದ್ರಿಂದ ಆ ಬುಡದ ಮಣ್ಣನ್ನು ನಾವು ಹಣೆಗೆ ಇಟ್ಕೊಂಡು ಹೋದರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಶ್ರೀಕೃಷ್ಣನ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ನಾವು ಮನೆಯಿಂದ ಹೊರಟು ತಿರ್ಗಾ ಮನೆಗೆ ಬರೋ ತನಕ ನಾವು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ನಾವು ಮನೆಗೆ ಬರೋ ಅಂಥದ್ದು. ಇದನ್ನು ಪ್ರತಿಯೊಬ್ಬರು ನೀವು ಪಾಲಿಸ್ತಾ ಬನ್ನಿ. ಏಕೆಂತಂದರೆ ಹಣೆಗೆ ಕುಂಕುಮ ಆಗಲಿ ಒಂದು ನಾಮ ಆಗಲಿ ಹಿಡ್ದಿರ ಮನೆ ಹೊಸ್ತು ದಾಟಿ ಹೊರಗಡೆ ಹೋಗೋದಕ್ಕೆ ಹೋಗಬೇಡಿ. ಯಾರದೇ ಒಂದು ದೃಷ್ಟಿ ದೋಷ ಹಣೆಯಲ್ಲಿ ನಾಮ ನೋಡಿದ್ರೆ ಅದು ಬೀಳೋದಿಲ್ಲ. ನೀವು ಖಾಲಿ ಹಣೆಯಲ್ಲಿ ಮನೆಯಿಂದ ಹೊರಗಡೆ ಹೊರಟ್ರಿ ಅಂತಂದರೆ ಯಾರೇನೇ ಒಂದು ದೃಷ್ಟಿ ದೋಷ, ಈಗ ಆದಿ ಬೀದಿನಲ್ಲಿ ಅದು ಇದು ಮಾಡಾಕಿರ್ತಾರೆ, ಅದನ್ನೆಲ್ಲ ನೀವು ಗೊತ್ತಿಲ್ಲದಿರೋದಾಡ್ತೀರ, ಅದೆಲ್ಲ ನಿಮ್ಮ ಹತ್ರ ಬರೋವಂಥದ್ದು ಈ ಥರ ಎಲ್ಲ ಒಂದು ಆಗುತ್ತೆ. ನೀವು ಹಣೆನ ಖಾಲಿ ಬಿಟ್ಕೊಂಡು ಆಚೆ ಹೋಗೋದಕ್ಕೆ ಹೋಗಬೇಡಿ. ಹಣೆಯಲ್ಲಿ ಕುಂಕುಮ ಇಟ್ಕೊಂಡು ತುಳಸಿದು ಒಂದು ತಿಲಕ ಇಟ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ. ಶ್ರೀಕೃಷ್ಣ ಪರಮಾತ್ಮ ನಿಮಗೆ ಕಾಪಾಡ್ತಾರೆ. ಇನ್ನು ಕಷ್ಟ ಅಂತಂದರೆ ನಮ್ಮ ರಾಯರು ಇರೋವಂಥದ್ದು, ಕಷ್ಟ ಇರೋವಂಥ ಜಾಗದಲ್ಲೇ ನಮ್ಮ ರಾಯರಿದ್ದು ಅವ್ರಿಗೆಲ್ಲ ಅನುಗ್ರಹ ಮಾಡ್ತಿರ್ತಾರೆ. ಬೇಡಿದಂಥವ್ರಿಗೆ ಫಲ ಕೊಡೋ ಅಂತ ನನ್ನ ತಂದೆ ಗುರು ರಾಯರು. ಏಕೆ ಅಂತಂದರೆ ಇವತ್ತು ನಿಮ್ಮ ಹತ್ರ ಕಷ್ಟ ಇದೆ ಅಂತಂದರೆ ನಾಳೆ ಆ ಕಷ್ಟ ನಿಮ್ಮ ಹತ್ರ ಇರೋದಿಲ್ಲ. ನೀವು ಬೇಡಿದ್ದಕ್ಕೆ ಫಲ ಅನ್ನೋದು ಕೊಟ್ಟೆ ಕೊಡ್ತಾರೆ. ರಾಯರಿದ್ದಾರೆ ಅಂತ ಪ್ರತಿಯೊಬ್ಬರು ಒಂದು ಗಾಡಿ ಮೇಲಾಗಿರ್ಬೋದು, ಇಲ್ಲ ಒಂದು ಮನೆ ಮೇಲಾಗಿರ್ಬೋದು, ಇಲ್ಲ ದೇಹದ ಮೇಲೆ ಒಂದು ಅಚ್ಚೆ ಆಗಿರ್ಬೋದು, ಈ ರೀತಿಯೆಲ್ಲ ಒಂದು ಹಾಕಿಸ್ಕೊತಾರೆ ಅಂತಂದರೆ ರಾಯರಿದ್ದಾರೆ ಅಂತ ಸಂಪೂರ್ಣವಾಗಿ ನಂಬಿರೋದ್ರಿಂದನೇ ಅವರು ಆ ರೀತಿಯೆಲ್ಲ ಹಾಕಿಸ್ಕೊಳ್ಳೋ ಅಂಥದ್ದು ಅಲ್ವಾ. ರಾಯರು ಎಲ್ಲೆಲ್ಲೂ ಇದ್ದಾರೆ. ಅದಕ್ಕೋಸ್ಕರನೇ ರಾಯರನ್ನ ಆರಾಧಿಸೋದಕ್ಕೋಸ್ಕರ ಅಂತಲೇ ಒಬ್ಬರು ಗಾಡಿ ಮೇಲೆ, ಕಾರ್ ಮೇಲೆ, ದೇಹದ ಮೇಲೆ, ಕೆಲವು ಜನ ಅಂತೂ ದೇಹದ ಮೇಲಂತೂ ರಾಯರಿದ್ದಾರೆ ಅಂತಲೇ ಹಾಕಿಸ್ಕೊಂಡಿದ್ದಾರೆ. ಏಕೆ ಅಂತಂದರೆ ಅವ್ರ ಭಕ್ತಿ ಅಷ್ಟಿರುತ್ತೆ. ರಾಯರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅಷ್ಟು ಆರಾಧಿಸ್ತಿರ್ತಾರೆ. ಇದು 100ಕ್ಕೆ 100ರಷ್ಟು ಸತ್ಯ. ರಾಯರಿದ್ದಾರೆ ಅನ್ನೋ ಮಾತೇ ಒಂದು ಪವರ್ ಆಗಿದೆ, ಒಂದು ಶಕ್ತಿ ಅದು.
ಅಲ್ವಾ. ನಮ್ಮ ಕಷ್ಟನೆಲ್ಲ ದೂರ ಮಾಡೋದಕ್ಕೆ ಅಂತಲೇ ರಾಯರಿದ್ದಾರೆ. ನಿಮ್ಮ ಕಷ್ಟ ಎಲ್ಲ ಆದಷ್ಟು ಬೇಗ ದೂರ ಮಾಡೇ ಮಾಡ್ತಾರೆ. ಆದರೆ ನಿಮಗೆ ಶಿಕ್ಷೆ ಕೊಡೋ ಅಂಥವ್ರಿಗೆ ನೀವು ತಂದೆ ಶ್ರೀಕೃಷ್ಣ ಪರಮಾತ್ಮನ ಹತ್ರ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ. ಅವರೇ ಸರಿ ಅಂಥವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ, ಅಂಥವರೇ ಸರಿ ಅವ್ರಿಗೆಲ್ಲ ಪಾಠ ಕೊಡೋದಕ್ಕೆ. ಇವತ್ತು ನಿಮಗೆ ಕಷ್ಟ ಕೊಟ್ಟರು ಅಂತಂದರೆ ನಾಳೆ ಅವ್ರ ಕಷ್ಟ ಅನುಭವಿಸೋದ ನೀವೇ ನಿಮ್ಮ ಕಣ್ಣಿಂದ ನೋಡ್ತೀರಾ. ನಾನು ಹೇಳಿದಂಥ ಮಾತು ಸರಿನಾ ತಪ್ಪಾ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಹೇಳಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.